ಹೊರಗುತ್ತಿಗೆ ಅವ್ರಿಗೆ ಬರೀ ಇದೊಂದೇ ಅಲ್ಲ, ಮಹಿಳೆಯರನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಲೈಂಗಿಕವಾಗಿ ಬಳಸ್ಕೊತಾ ಇದ್ದಾರೆ ಹೊರಗುತ್ತಿಗೆ. ಆಮೇಲೆ ಅವ್ರನ್ನ ಅಪಾಯಿಂಟ್ಮೆಂಟ್ ಕೊಡೋಕೆ ಆರ್ಡ್ರ್ ಕೊಡುವಾಗ ಅವ್ರಿಗೆ 10,000 ರೂಪಾಯಿ ತಗೊತಾ ಇದ್ದಾರೆ. ಇವ್ರು ಹೇಳೋದು ನಾವು ಸೇವಾ ಶುಲ್ಕ ಮಾತ್ರ ತಗೊತೀವಿ ಅಂತ ಹೇಳೋದು. ಯಾರು ಹೊರಗುತ್ತಿಗೆ ಏಜೆನ್ಸಿಗಳು ನಾವು ಬರೀ ಸರ್ವಿಸ್ ಚಾರ್ಜ್ ಮಾತ್ರ ಮಾಡ್ತೀವಿ, ಇನ್ನೆಲ್ಲ ಸರ್ವಿಸನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಆರ್ಡ್ರ್ ಕೊಡುವಾಗ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಈ PF ESI ಕಡ್ದೇ ವಂಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯೂನಿಫಾರ್ಮ್ ಕೊಡೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ, ಆಮೇಲೆ ಆರೋಗ್ಯ ಸ್ವಚ್ಛತಾ ಕಾರ್ಮಿಕರಿದ್ದಾರೆ, ಆರೋಗ್ಯ ಇಲಾಖೆಯಲ್ಲಿದ್ದಾರೆ, ಆಮೇಲೆ ಅರಣ್ಯ ಇಲಾಖೆಯಲ್ಲಿ ವಾಚರ್ಸ್ ಇದ್ದಾರೆ, ಜೊತೆಗೆ ವೆಲ್ಫೇರ್ ಡಿಪಾರ್ಟ್ಮೆಂಟು, ಬೆಸ್ಕಾಂ, ಇದೆಲ್ಲ ಕೂಡ ಎಸೆನ್ಷಿಯಲ್ ಡಿಪಾರ್ಟ್ಮೆಂಟು. ಈಗ ಮೊನ್ನೆ ಕಳೆದ ತಿಂಗಳು ಅರಣ್ಯ ಇಲಾಖೆಯಲ್ಲಿ ಒಂದು ಆದೇಶ ಆಗಿದೆ. ಪ್ರಾಣಿ ಮತ್ತು ಮನುಷ್ಯನ ನಡುವೆ ಸಂಘರ್ಷ ಆಗಿ ಸತ್ತರೆ ಪರ್ಮನೆಂಟ್ ನೌಕರನಿಗೆ 1 ಕೋಟಿ, ಹೊರಗುತ್ತಿಗೆ ನೌಕರನಿಗೆ 20 ಲಕ್ಷ ಕೊಡ್ತೀವಿ ಅನ್ನುವಂಥ ಆದೇಶ ಆಗಿದೆ. ಇದು ಎಲ್ಲ ಹೊರಗುತ್ತಿಗೆ ನೌಕರಿಗೂ ಮತ್ತು ಒಳಗುತ್ತಿಗೆ ನೌಕರಿಗೆ ರಾಜ್ಯ ಸರ್ಕಾರ ಕೂಡಲೇ ಅವರಿಗೆ 25 ಲಕ್ಷ ಸತ್ತರೆ ಪರಿಹಾರ ಕೊಡಬೇಕು ಮತ್ತು ಅವರ ಕುಟುಂಬಕ್ಕೆ ಅವಲಂಬಿತರಿಗೆ ಒಂದು ಉದ್ಯೋಗ ಕೊಡಬೇಕು. ಜೊತೆಗೆ ಈಗ ಮುಟ್ಟಿನ ರಜೆ ಎಲ್ರಿಗೂ ಸಿಕ್ಕಿದೆ. ಮುಟ್ಟಿನ ರಜೆ ನೌಕರಿಗೂ ಸಿಕ್ಕಿದೆ, ರೆಗ್ಯುಲರ್ ನೌಕರಿಗೂ ಸಿಕ್ಕಿದೆ, ಇವ್ರಿಗೂ ಕಾರ್ಮಿಕರಿಗೂ ಸಿಕ್ಕಿದೆ. ಅದರ ಜೊತೆಯಲ್ಲಿ ಏನು ಈ ಗುತ್ತಿಗೆ ನೌಕರಿದ್ದಾರೆ, ಈ ನೌಕರರು ಅನಾರೋಗ್ಯ ಪೀಡಿತರಾಗಿ ತೀರ್ಕೊಂಡ್ರೆ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಅವ್ರ ಕುಟುಂಬದ ಅವಲಂಬಿತರಿಗೆ ಪರಿಹಾರ ಕೊಡಬೇಕು. ಆಮೇಲೆ ಏನು ಚಾಲಕರಿದ್ದಾರೆ, ಈಗ ಉದಾಹರಣೆಗೆ ಆಂಬುಲೆನ್ಸ್ ಚಾಲಕರು ಇಲಾಖೆ ಆಕ್ಸಿಡೆಂಟಾಗಿ ಸತ್ತೋದ್ರೆ ಅಥವಾ ಶಾಶ್ವತವಾಗಿ ಅಂಗವಿಕಲರಾದರೆ ಅಥವಾ ಅರೆ ಅಂಗವಿಕಲರಾದರೆ ನಾವು ಅವ್ರಿಗೆ 15 ಲಕ್ಷ, ಶಾಶ್ವತ ಅಂಗವಿಕಲರಿಗೆ 15 ಲಕ್ಷ ಪರಿಹಾರ ಕೊಡಬೇಕು. ಆಮೇಲೆ ಏನು ಇದೆ ಅವ್ರಿಗೆ ಏನು ಗಾಯ ಮತ್ತು ವಗೇರೆ ಏನೇನು ಆಗಿರ್ತದೆ ಅವ್ರಿಗೆ ಉಚಿತವಾಗಿ ನಮ್ಮ ಕಾರ್ಮಿಕ ಹಾಸ್ಪಿಟ್ಲ್ ಇದೆಯಲ್ಲ, ನಮ್ಮ ESI ಹಾಸ್ಪಿಟ್ಲ್, ಉಚಿತವಾಗಿ ಅಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ನಮ್ದೊಂದು ಡಿಮ್ಯಾಂಡ್ಸ್ ಇದೆ. ಈ ಡಿಮ್ಯಾಂಡ್ಸ್ ಅನ್ನು ಇಟ್ಕೊಂಡು ನಾವು ಕೋಲಾರದಲ್ಲಿ ಪ್ರಪ್ರಥಮ ಬಾರಿಗೆ ಒಳಗುತ್ತಿಗೆ ಅಸಂಘಟಿತ ನೌಕರರನ್ನು ಸಂಘಟನೆ ಮಾಡಿ ಸುಮಾರು 500 ಜನಕ್ಕೂ ಹೆಚ್ಚು ಜನರನ್ನು ನಾವು ಗ್ಯಾದರ್ ಮಾಡಿ ಧರಣಿ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಪತ್ರಕರ್ತರು ಈ ಮಾನವೀಯ ಹೋರಾಟಕ್ಕೆ ನೀವೆಲ್ಲ ಕೂಡ ಬೆಂಬಲಿಸಬೇಕು ಅಂತ ನಾವು ಕೈ ಮುಗಿದು ಕಳಕಳಿಯಿಂದ ತಮ್ಮನ್ನು ಕೋರ್ತಾ ಇದ್ದೀವಿ. 14, 15 ಅದೇನಾಗಿ ಏನು ಹೇಳ್ತದೆ, 14 ಮತ್ತು 15 ಅವ್ರನ್ನ ರೋಸ್ಟರ್ ಮತ್ತು ರಿಸರ್ವೇಷನ್. ಈಗ ಉದಾಹರಣೆಗೆ SC, ST, OBC, ಈಗ ಬ್ರಾಹ್ಮಣರು ಕೂಡ ರಿಸರ್ವೇಷನ್ ಒಳಗಡೆ ಬಂದುಬಿಟ್ಟಿದ್ದಾರೆ. ಈಗ ಸರ್ವರು ರಿಸರ್ವೇಷನ್ ಒಳಗಡೆ ಬಂದಿರೋದ್ರಿಂದ ಇವರನ್ನು 14, 15 ಪ್ರಕಾರ ಅವ್ರನ್ನ ಅಪಾಯಿಂಟ್ಮೆಂಟ್, ವಿದ್ಯಾವಂತ ನೌಕರನ್ನ ಅಪಾಯಿಂಟ್ ಮಾಡಬೇಕು. ಆದರೆ ಇಲ್ಲಿ ಅಪಾಯಿಂಟ್ ಮಾಡಿದ್ರೆ ವಂಚನೆ ಆಗ್ತಾ ಇದೆ. ಸೊ ಅಲ್ಲ, ಹಂಗಾಗಿ ಈ ಸಮುದಾಯಗಳಿಗೆ ಯಾರು ಸೇರಬೇಕಾಗಿತ್ತು, ಬ್ರಾಹ್ಮಣರಿಂದ ಹಿಡ್ಕೊಂಡು ಬಂಗಿವರೆಗೂ ಇವರು ಮೂಲಭೂತ ಸಿಗಬೇಕಾದಂಥ ಮೀಸಲಾತಿ ಸೌಲಭ್ಯ ಇಲ್ಲಿ ವಂಚನೆ ಆಗ್ತಾ ಇದೆ. ಇದನ್ನು ಸುಪ್ರೀಂ ಕೋರ್ಟು ಅಬ್ಸರ್ವೇಷನ್ನಲ್ಲಿ ಹೇಳಿದೆ. 14 ಮತ್ತು 15 ಉಲ್ಲಂಘನೆ ಆಗಿದೆ, ಹಂಗಾಗಿ ನಿಷೇಧ ಮಾಡ್ತೀವಿ ಅಂತ. ರಾಜ್ಯ ಸರ್ಕಾರಗಳು ಇದು ಹೆಂಗೆ ಡೀಲ್ ಮಾಡ್ತವೆ ಅನ್ನೋದಕ್ಕೆ ವಿವೇಚನೆಗೆ ಬಿಟ್ಟಿರೋದು. ಮತ್ತು 21 ಅಬ್ಸರ್ವೇಷನ್ ಮಾಡಿದೆ ಸುಪ್ರೀಂ ಕೋರ್ಟ್. 21 ಏನು ಅಂತಂದರೆ, ಈಗ ಉದಾಹರಣೆಗೆ 1-2 ತಿಂಗಳು ನೌಕರನಿಗೆ ಸಂಬಳ ಆಗೋದಿಲ್ಲ. ಸಂಬಳ ಆಗಿಲ್ಲ ಅಂದರೆ ಅವ್ನು ಇಡೀ ಜೀವನ ಏರುಪೇರು ಆಗ್ತದೆ. ಹೆಂಗೆ ಅಂದರೆ, ಈಗ ಪ್ರತಿ ತಿಂಗಳು ಅವ್ನು ರೇಷನ್ ತಗೊಂಬಂದಿರ್ತಾನೆ, ಹಾಲು ತಗೊಂಬಂದಿರ್ತಾನೆ, ಸಂಬಳ ಕೊಡ್ತೀವಿ ಅಂತೀವಿ, ಮನೆ ಬಾಡಿಗೆ ಕಟ್ಟಬೇಕಾಗ್ತದೆ, ಆಮೇಲೆ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟಬೇಕಾಗ್ತದೆ, ಆಟೋ ಬಾಡಿಗೆ ಕಟ್ಟಬೇಕಾಗತ್ತೆ. ನೀವು 1 ತಿಂಗಳು 2 ತಿಂಗಳು ಸಂಬಳ ಕೊಡಲಿಲ್ಲ ಅಂದರೆ ಅವನ ಸಾಂಸಾರಿಕ ಬದುಕು ಮೂರಾಪಟ್ಟೆ ಆಗ್ತದೆ ಮತ್ತು ಏರುಪೇರಾಗ್ತದೆ. ಇದನ್ನು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಕರೀತದೆ ಭಾರತದ ಸಂವಿಧಾನ. ಇದನ್ನು 21 ಅನುಚ್ಛೇದವನ್ನು ಕೂಡ ಅಬ್ಸರ್ವೇಷನ್ ಮಾಡಿದೆ. ಸೊ ಇದು ಉಲ್ಲಂಘನೆ ಅಂತೇಳಿ ಈ 3 ಏನು ಅನುಚ್ಛೇದಗಳಿದ್ದಾವೆ, 14, 15 ಮತ್ತು 21, ಇದ್ರ ಪ್ರಕಾರ ಇದು ಉಲ್ಲಂಘನೆ ಅಂತೇಳಿ ಸಂವಿಧಾನ ಬಾಹಿರ ಮತ್ತು ಅವೈಜ್ಞಾನಿಕ ಅನ್ನುವಂಥ ಅಬ್ಸರ್ವೇಷನ್ ಮಾಡಿ ಇದು ತೀರ್ಪು ಕೊಟ್ಟಿದೆ. ಈಗ ಏನಂದರೆ, ಇವ್ರಿಗೆ ಒಳಗುತ್ತಿಗೆ ಮಾಡಿದ್ರೆ ಏನಾಗುತ್ತೆ, ಇವ್ರಿಗೆ ಸರ್ಕಾರದ ಭಾಗ ಆಗ್ತಾರೆ. ಸರ್ಕಾರದ ಭಾಗ ಒಂದು ಪೋಸ್ಟ್ ಆದಮೇಲೆ ನಾವು 2ನೇ ಹಂತವಾಗಿ ನಾವು ಇವ್ರನ್ನ ಕಾಯಂ ಮಾಡಿ ಅನ್ನೋ ಬೇಡಿಕೆನ ಇಡ್ತೀವಿ. ರೋಸ್ಟರು ಮತ್ತು ರಿಸರ್ವೇಷನ್ ಪ್ರಕಾರ ಕಾಯಂ ಮಾಡಬೇಕು. ಯಾಕಂದರೆ ಸುಪ್ರೀಂ ಕೋರ್ಟ್ 2ನೇ ಬೇಸ್ ಮಾಡ್ತೀವಿ ನಾವು. ಈಗ ಇವರು ಅತಂತ್ರ ಇದ್ದಾರೆ, ಅಸಂಘಟಿತ ಕಾರ್ಮಿಕರು, ಇವರೊಬ್ಬರಲ್ಲೊಬ್ಬರು ಒಗ್ಗಟ್ಟಿಲ್ಲ. ಈಗ ಧರಣಿಗೆ ಬಂದರೆ ನಮ್ಮ ಆಫೀಸರ್ ಏನಂತ ಕೆಲಸದಿಂದ ಕಿತ್ತಾಗ್ಬೋದು, ಏಜೆನ್ಸಿಯವ್ರು ಕಿತ್ತಾಗ್ಬೋದು, ಈ ಭಯ ಇದೆ ಇವತ್ತು. ಯಾಕಂದರೆ ಹೊರಗುತ್ತಿಗೆ ಆದಮೇಲೆ ನೇರವಾಗಿ ಏಜೆನ್ಸಿಗೆ ಸಂಬಂಧಪಟ್ಟಿದ್ದು ಇವತ್ತು ಇಟ್ಕೊಬೋದು, ನಾಳೆ ಕಿತ್ತಾಗ್ಬೋದು. ಇವತ್ತು ಅತಂತ್ರರಾಗಿದ್ದಾರೆ ನೌಕರು, 3.5 ಲಕ್ಷ ನೌಕರು ಕರ್ನಾಟಕದಲ್ಲಿ. ಸೊ ಹಂಗಾಗಿ ನಮಗೆ ಒಳಗುತ್ತಿಗೆ ಆದರೆ ಆಮೇಲೆ ನಾವು ಸರ್ಕಾರದ ವಿರುದ್ಧ ಬೇರೆ ಉಮಾದೇವಿ ವರ್ಸಸ್ ಪ್ರಕರಣದಲ್ಲಿ 10 ವರ್ಷ ವೇಕೆನ್ಸಿ ಪೋಸ್ಟಲ್ಲಿ ಯಾರು ಕೆಲಸ ಮಾಡಿದರೆ
ಅವ್ರನ್ನ ರೆಗ್ಯುಲರೈಸ್ ಮಾಡಬೇಕು ಅನ್ನುವಂಥ ಆದೇಶ ಇದೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹಿಂದೆ 2008 6ರಲ್ಲಿ ಸೇವಾ ಭದ್ರತೆ ಅನ್ನುವಂಥ ಅವಕಾಶನೂ ಇವಾಗ ಕೊಟ್ಟಿದ್ದಾರೆ, ಸೇವಾ ಭದ್ರತೆ ಅಂತ. ಅಪ್ಪ ಆ ಸೇವಾ ಭದ್ರತೆ 10 ವರ್ಷ ಯಾರು ಕೆಲಸ ಮಾಡಿದ್ದಾನೆ ಅವನಿಗೆ ಸೇವಾ ಭದ್ರತೆ ಕೊಟ್ಟರೆ ಪ್ರತಿ ತಿಂಗಳು 36,000 ರೂಪಾಯಿ ಸಂಬಳ ಬರ್ತದೆ ಅವನಿಗೆ. ಆಮೇಲೆ ರಿಟೈರ್ಡ್ ಆದಮೇಲೆ 1 ವರ್ಷದ ಸಂಬಳನ ಅವನ ಖಾತೆಗೆ ಉಚಿತವಾಗಿ ಸರ್ಕಾರ ಕೊಡ್ತಾರೆ. ಸೊ ಎಲ್ಲ ಇರೋ ಅಂಶಗಳಿರೋದ್ರಿಂದ ನಾವು ಪ್ರಥಮ ಹಂತವಾಗಿ ಒಳಗುತ್ತಿಗೆಗೆ ಇವ್ರನ್ನ ಮಾಡಿದ್ಮೇಲೆ K2 ಮೂಲಕ ಸಂಬಳ ಆದಮೇಲೆ ನಾವು ಎಲ್ಲ ಬೇಡಿಕೆಗಳ ಬಗ್ಗೆ ಮುಂದೆ ಹಂತ ಹಂತವಾಗಿ ಇದನ್ನ ತಗೊಂಡು ಹೋಗ್ತೀವಿ. ಈಗ ನೀವೆಲ್ಲ ಕೇಳಕ್ಕೆ ಹೋದರೆ ಪರ್ಮನೆಂಟ್ ಮಾಡಿ ಉಮಾದೇವಿ ಪ್ರಕರಣ ಸೇವಾ ಭದ್ರತೆ ಕೇಳಿದರೆ ಎಲ್ಲ ತಗೋಬೇಡಿ ಇವನ್ನೆಲ್ಲ ಮನೆಗೆ ಕಳಿಸಿದರೆ ಇವ್ರು ಮತ್ತೆ 3.5 ಲಕ್ಷ ಕುಟುಂಬಗಳು ಮತ್ತು ಇವ್ರನ್ನ ಅವಲಂಬಿಸಿರುವಂಥ 35 ಲಕ್ಷ ಏನು ಇವರಿದ್ದಾರೆ ಜನ, ಇವರೆಲ್ಲ ಕೂಡ ಬೀದಿಗೆ ಬರಬೇಕಾಗ್ತದೆ. ಸೊ ಎಲ್ಲವನ್ನು ನಾವು ಇಟ್ಕೊಂಡು ಡಿಪ್ಲೊಮ್ಯಾಟಿಕ್ಕಾಗಿ ನಾವು ಇದೊಂದು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಇದು ರಾಜ್ಯಕ್ಕೆ ವಿಸ್ತಾರ ಮಾಡ್ತೀವಿ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅಂದರೆ, ನಾನು ಬಸವಾದಿ ಶರಣರ ಅನುಯಾಯಿ ಅಂತ ಹೇಳ್ತಾರೆ. ಕಾಯಕ ಯೋಗಿಗಳಿವ್ರೆ, ಕಾಯಕ ಜೀವಿಗಳಿವೆ, ಯಾರು ಈ ಕಾರ್ಮಿಕರಿದ್ದಾರೆ ಕಾಯಕ ಜೀವಿಗಳು. ಈ ಕಾಯಕ ಜೀವಿಗಳ ದಯವಿಟ್ಟು ಸಿದ್ದರಾಮಯ್ಯ ಅವರು ನೀವೇನು ಬಸವಾದಿ ಶರಣರ ಬೆಂಬಲಿಗ ಅಂತ ನೀವೇನು ಹೇಳಿದ್ರೆ ಕೂಡಲೇ ಈ ಕಾಯಕ ಜೀವಿಗಳನ್ನ ಸೇವಾ ಭದ್ರತೆಗೆ ಒಳಪಡಿಸೋ ಮೂಲಕ ಈ ಕ್ರೆಡಿಟನ್ನು ನೀವೇ ತಗೋಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಈ ನೌಕರರ ಸಂಘ ಏನಿದೆ, ನೌಕರರ ಸಂಘ ಇವರ ಕಲಿಸಿ ಇವರೆಲ್ಲ ಸಹಪಾಠಿಗಳು ಸಹೋದ್ಯೋಗಿಗಳು ಯಾರು ಕಚೇರಿ ಒಳಗಡೆ ಈ ಹೋರಾಟಕ್ಕೆ ಅವರು ಬೆಂಬಲ ಕೊಡಬೇಕಾಗಿತ್ತು. ಬೇಸರಿತ್ತು ಬೆಂಬಲ ಕೊಟ್ಟು ನೌಕರರ ಸಂಘ ಇವರ ಬಲ ಮತ್ತು ಎಡಕ್ಕೆ ನಿಂತ್ಕೊಂಡು ಇವರು ಇದನ್ನು ಬೆಂಬಲಿಸಬೇಕಾಗಿತ್ತು. ಆದರೆ ನೌಕರರ ಸಂಘ ಇವತ್ತು ಚಕಾರ ಎತ್ತಿಲ್ಲ. ರಾಜ್ಯ ಅಧ್ಯಕ್ಷರು ನೌಕರ ಸಂಘದ ಅಧ್ಯಕ್ಷ ಷಡಾಕ್ಷರಿ ತಾನೆ, ಷಡಾಕ್ಷರಿಗೆ ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಏನು ಈ ಹೊರಗುತ್ತಿಗೆ ನೌಕರರು ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದರಿದ್ದಾರೆ, ಇವರ ಪರವಾಗಿ ನೀವು ಸರ್ಕಾರಿ ನೌಕರರ ಸಂಘ ನಿಲ್ಲಬೇಕು ಅನ್ನುವಂಥ ಒತ್ತಾಯ ಕೂಡ ನಾವು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ನಿಗಮ ಮಂಡಳಿಗಳಲ್ಲಿ 3.5 ಲಕ್ಷ ಅಸಂಘಟಿತ ಕಾರ್ಮಿಕರ ಹೊರಗುತ್ತಿಗೆ ರೂಪದಲ್ಲಿ ಕರ್ತವ್ಯ ಕೆಲಸ ಮಾಡುತ್ತಾರೆ. ಇವರನ್ನು ಈ ಏಜೆನ್ಸಿ ಮೂಲಕ ಶೋಷಣೆ ಮಾಡುತ್ತವೆ. ಯಾವ ರೀತಿ ಎಂದರೆ, ಸರಿಯಾಗಿ ಸಂಬಳ ನೀಡುವುದಿಲ್ಲ, ESI ಆಗಲಿ PF ಆಗಲಿ ಸರಿಯಾಗಿ ಸಮಯಕ್ಕೆ ಕಟ್ಟುವುದಿಲ್ಲ, ವಂಚನೆ ಮಾಡುತ್ತವೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 19/11/2025 ಪ್ರಕರಣದಲ್ಲಿ ಇಡೀ ದೇಶಾದ್ಯಂತ ಧರ್ಮಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಸರ್ಕಾರ ಹೊರಗುತ್ತಿಗೆ ಪದ್ಧತಿ ನಿಷೇಧಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ಹಿನ್ನೆಲೆ 17/1/2026 ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸರ್ಕಾರವು ತಕ್ಷಣವೇ ಒಳಗುತ್ತಿಗೆ ಪದ್ಧತಿ ಜಾರಿಗೆ ಒತ್ತಾಯಿಸಿ ಧರಣಿ ಹಮ್ಮಿಕೊಂಡಿವೆ. ಈ ಹೋರಾಟಕ್ಕೆ ಜಿಲ್ಲಾದ್ಯಂತ ಸುಮಾರು 500ಕ್ಕೂ ಹೆಚ್ಚು ಮಂದಿ ಹೊರಗುತ್ತಿಗೆ ನೌಕರರು ಪಾಲ್ಗೊಳ್ಳುತ್ತಿದ್ದಾರೆ.